ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಾ ಖುಷಿ ವಿಲೇಜ್ ಲೈಫಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಬಂದು ಮಾಲಾ. ನಾನು ಇವತ್ತಿನ ಟಾಪಿಕ್ ಏನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಜೀವನದ ಸ್ಟೋರಿ ಹೇಳ್ತಾ ಇದ್ದೀನಿ. ಯಾವ ಥರ ಇದ್ರಿ, ಎಷ್ಟು ಕಷ್ಟಪಟ್ಟಿದ್ದೀರಿ ಅನ್ನೋದು. ನೀವು ಹೇಳ್ತೀರಾ ಯಾರು ಕಷ್ಟಪಡ್ತೀರಾ, ನೀವು ಕಷ್ಟಪಟ್ಟಿದ್ದೀರಾ ಅಂತ. ಕೆಲವೊಂದು ನೋವುಗಳು ನಮಗೆ ಮಾತ್ರ ಗೊತ್ತಿರ್ತೈತೆ ನೋಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಬಟನ್ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನನ್ನ ಜೀವನದ ಸ್ಟೋರಿ ಹೇಳ್ತಾ ಇದ್ದೀನಿ. ನಾನು ಎಲ್ಲಿ ಹುಟ್ಟಿದೆ, ಎಲ್ಲಿ ಬೆಳೆದೆ ಅನ್ನೋದು ಒಂದು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾನು ನಮ್ಮ ಅಮ್ಮನ 4 ಜನ ಹೆಣ್ಮಕ್ಳು, ನಾನೇ ಲಾಸ್ಟ್ನೇವಳು. ಅದರಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ದೊಡ್ಡಕ್ಕನ ಮಾತ್ರ ಚೆನ್ನಾಗಿ ನೋಡ್ಕೊಂಡ್ರು. ನಾವು ಎಲ್ಲರೂ ಸೇರಿ ಚೆನ್ನಾಗಿ ನೋಡ್ಕೊಂಡ್ರಿ. ನಮ್ಮಪ್ಪ ಹುಷಾರಿರಲಿಲ್ಲ, ಅವರು ಆರೋಗ್ಯ ಸರಿ ಇರಲಿಲ್ಲ. ಹಂಗಾಗಿ ನಮ್ಮಮ್ಮ ಒಬ್ಬರೇ ನಮ್ಮ 4 ಜನನೂ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ, ಕೂಲಿ ನಾಲಿ ಮಾಡಿ. ನಮ್ಮ ಎರಡನೇ ಅಕ್ಕ ಬಂದು ಅವರು ಮದುವೆ ಆಗಿರಲಿಲ್ಲ. ಏನಕ್ಕಂದರೆ ನಮ್ಮಮ್ಮ ನೋಡ್ಕೊಳೋರು ಯಾರೂ ಇರಲಿಲ್ಲ. ಹಂಗಾಗಿ ಅವರು ಮದುವೆ ಆಗೇ ಇರಲಿಲ್ಲ. ದೊಡ್ಡಕ್ಕಕ್ಕೆ ಮದುವೆ ಮಾಡಿ ಅವ್ರಿಗಿಬ್ಬರು ಮಕ್ಕಳು. ನಮ್ಮ 3ನೇ ಅಕ್ಕಕ್ಕೆ ಮದುವೆ ಮಾಡಿದ್ರಿ. 2ನೇ ಅಕ್ಕ ಮದುವೆ ಬೇಡ ಅಂತ ಹೇಳಿದರು. ನಮ್ಮ 3ನೇ ಅಕ್ಕಕ್ಕೆ ಮದುವೆ ಮಾಡಿದ್ದೀರಿ. ಅವ್ರು ಬಂದು ಅವ್ರಿಗೂ 2 ಗಂಡು ಮಕ್ಕಳು. ಇನ್ನು ನಾನಿದ್ದೆ. ನಮ್ಮ ಅಕ್ಕ ಮದುವೆ ಆಗಲಿ ಅಂತ ಕಾಯ್ಕೊಂಡಿದ್ದೆ. ನಮ್ಮ ಅಕ್ಕ ಮದುವೆ ಆಗಲ್ಲ ಅಂತ, ನಮ್ಮಮ್ಮನ ಸಾಕಬೇಕು, ನೋಡೋರಿಲ್ಲ ಅಂತ ಕಾರಣಕ್ಕೆ ನಮ್ಮ ಅಕ್ಕ ಮದುವೆ ಆಗಿರಲಿಲ್ಲ. ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಹಂಗಾಗಿ ನಾನು ಮದುವೆ ಆದೆ. ನಾನು ಚಿಕ್ಕ ಮಗುವಿಂದ ಹೆಂಗೆ ಬೆಳೆದೆ ಅನ್ನೋದು ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ನಾನು ಫಸ್ಟ್ ತಮಿಳ್ನಾಡಲ್ಲಿ ನಾವಿದ್ದಿತ್ತು. ನಮ್ಮಮ್ಮ ಬಂದು ಕರ್ನಾಟಕಕ್ಕೆ ಬಂದುಬಿಟ್ರು, ನಮ್ಮ ಫ್ಯಾಮಿಲಿ ಫುಲ್ಲು. ಇನ್ನು ನಾನು ತೆಲುಗು ಓದಿರೋದು. ನಮ್ಮ ಅಕ್ಕ ಅವರು ಓದಿದ್ದೆಲ್ಲ ಮುಗ್ದಿತ್ತು. ಹಂಗಾಗಿ ನಾನು ಓದಬೇಕಾಗಿತ್ತು. ನಾನು 5th ಇರಬೇಕಂದ್ರೆ ನಮ್ಮಮ್ಮ ಕರ್ನಾಟಕಕ್ಕೆ ಬಂದರು, ಬೆಂಗ್ಳೂರ್ಗೆ. ಹಂಗಾಗಿ ಇಲ್ಲಿ ಕನ್ನಡ ಮೀಡಿಯಮ್ ಇದ್ದಿದ್ದು. ನಾನು ಓದಿರೋದು ತೆಲುಗು ಮೀಡಿಯಮ್ಮು. ನಾನು 6ನೇ ಕ್ಲಾಸ್ಗೆ ಬೇರೆ ಸ್ಕೂಲ್ಗೆ ಬರಬೇಕಾಗಿತ್ತು. ನಮ್ಮಮ್ಮ ಅವರು ಕರ್ನಾಟಕಕ್ಕೆ ಬಂದರು. ಕರ್ನಾಟಕಕ್ಕೆ ಬಂದಮೇಲೆ ನಾನು ತಮಿಳ್ನಾಡಾಗ ಓದಬೇಕಾಗಿತ್ತು. ಯಾರ ಮನೇಲಿರೋದು ಅಂತ ಒಂದು ಯೋಚನೆ ಇತ್ತು ನಮ್ಮಪ್ಪ ನಮ್ಮಮ್ಮನ್ಗೆ. ಆಮೇಲೆ ನೆನಪಾಯಿತು, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ರಿಲೇಟಿವ್ಸ್ ಫುಲ್ಲು ಇದ್ದರು. ಅತ್ತೆ ಮಾವ, ದೊಡ್ಡಪ್ಪ ಚಿಕ್ಕಪ್ಪನು, ನಮ್ಮಪ್ಪ ಅವ್ರ ರಿಲೇಷನ್ ಅವ್ರು ಫುಲ್ಲು ಒಂದು ಊರಲ್ಲಿದ್ದರು, ತಮಿಳ್ನಾಡಲ್ಲಿ ಒಂದು ಹಳ್ಳಿಯಲ್ಲಿ. ನನ್ನ ಅವ್ರ ಮನೇಲಿ ಬಿಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ರು. ನಾನು ಸರಿ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಕಾರಣಕ್ಕೆ ಅಲ್ಲಿದ್ದೆ. ಊರು ತುಂಬ ರಿಲೇಷನ್ನು, ಆದರೆ ಯಾರೂ ನೋಡ್ಕೊಳಕ್ಕೆ ಮುಂದೆ ಬಂದರು, ಆದರೆ ನೋಡ್ಕೊಂಡಿಲ್ಲ. ನನಗೆ ಆ ಇದರಲ್ಲಿ ಸಖತ್ ಬೇಜಾರಾಯಿತು. ಇವಾಗೂ ನನಗೆ ರಿಲೇಷನ್ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ. ರಿಲೇಷನ್ ಅಂದ್ರೂ ಇಷ್ಟ ಇಲ್ಲ. ಯಾಕಂತ ಕೇಳಿದ್ರೆ, ನಾನು 6ನೇ ಕ್ಲಾಸಲ್ಲಿ ಪಟ್ಟಿರುವಂಥ ಕಷ್ಟ ತುಂಬಾ ಐತೆ. ಯಾಕಂದರೆ ನಮ್ಮಪ್ಪ ನಮ್ಮಮ್ಮನೂ ಬೇರೆ ಊರಲ್ಲವ್ರೆ. ನಾನು ಒಬ್ಬರ ಮನೇಲಿದ್ದವಾಗ ಊಟಕ್ಕೆಲ್ಲ ತುಂಬ ಕಷ್ಟಪಟ್ಟಿದ್ದೀನಿ. ಅವ್ರು ಹೇಳೋ ಕೆಲಸ ನಾನು ಮಾಡಿಲ್ಲ ಅಂದರೆ ಅವರು ಬೈತಾಯಿದ್ರು. ನಾನು ಮನೇಲಿದ್ರೂ ಅವ್ರು ಏನಾದರೂ ಒಂದೊಂದು ಕೆಲಸ ಕೊಡೋರು. ಹಸು ಕಸ ಬೆಳಗ್ಗೆ ಅಷ್ಟೊತ್ತಿಗೆ ಆ ಕಡೆ ಹಳ್ಳಿ ಇರೋ ಕಾರಣ ಕಾಡು ಪ್ರದೇಶ. ನಾನು ಬೆಳಗ್ಗೆ 5 ಗಂಟೆ 5:15ಕ್ಕೆ ಎದ್ದು ಕಸ ಬಾರಿಸ್ಬೇಕು. ಸಗಣಿ ಕಸ ಬಾರಿಸಿ ತಿಪ್ಪೆಗೆ ಹಾಕ್ಬಿಟ್ಟು ಬರಬೇಕು. ಮಂಜು ಕಾಲ ತುಂಬಾ. ನಾನು ಅಷ್ಟು ಕೆಲಸ ನಮ್ಮಪ್ಪ ನಮ್ಮಮ್ಮನ ಮನೇಲಿ ಮಾಡಿರಲಿಲ್ಲ. ಬೇರೆ ಒಬ್ಬರ ಮನೆಯಲ್ಲಿ ಆ ಕೆಲಸ ಮಾಡಬೇಕಾಗಿತ್ತು. ಬೇಗ ಎದ್ದಿಲ್ಲ ಅಂದರೆ ಬೇಜಾರು ಮಾಡ್ಕೊಬರೋರು. ಕೆಲವೊಂದು ವಿಷಯದಲ್ಲಿ ಬೈದವ್ರೆ, ತುಂಬಾ ಬೈದವ್ರೆ, ಹೊಡೆದವ್ರೆ. ನನಗೆ ಆ ಟೈಮಲ್ಲಿ ಗೊತ್ತಾಯಿತು ಅಪ್ಪ ಅಮ್ಮನ ಬೆಲೆ ಏನು ಅಂತ. ನಾನು ಸ್ಕೂಲ್ಗೆ ಹೋಗಲ್ಲ ಅಂದರೆ ನಮ್ಮಮ್ಮ ಹೊಡಿತಾಯಿದ್ರು. ನೀನು ಸ್ಕೂಲ್ಗೆ ಹೋಗಬೇಕು ಅಂತ. ನಾನು ಎಷ್ಟೋ ಸರಿ ಹಠ ಮಾಡಿದ್ದೀನಿ, ನಮ್ಮ ಅಪ್ಪ ಹತ್ರ ವಾದ ಮಾಡಿದ್ದೀನಿ, ನಾನು ಸ್ಕೂಲ್ಗೆ ಹೋಗಲ್ಲ, ಅಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂತ. ನನ್ನ ಫ್ಯೂಚರ್ ಹಾಳಾಗ್ಬಿಡ್ತೈತೆ ಅನ್ನೋ ಕಾರಣಕ್ಕೆ 6ನೇ ಕ್ಲಾಸ್ ನೀನು ಓದಲೇಬೇಕು, ಅಲ್ಲಿ ಈ ವರ್ಷ 1 ವರ್ಷ ಹಂಗಿದ್ಬಿಡು, ಬೇರೆ ಕಡೆ ಬಂದು ನೀನು ಬೇರೆ ಸ್ಕೂಲ್ಗೆ ಸೇರಿಸ್ತೀರಿ ನಾವು, ಈ 1 ವರ್ಷ ಇರು ಅಂತ ಹೇಳಿದ್ರೆ. ನಾನು 1 ವರ್ಷವೂ ಅವ್ರ ಮನೇಲಿ ಇರೋಕ್ಕಾಗಿಲ್ಲ. ಒಂದು 3 ತಿಂಗಳಿರೋಷ್ಟರೊಳಗೇ ನನಗೆ ಸಾಕು ಅನಿಸ್ಬಿಡ್ತಾಯಿತ್ತು. ಇನ್ನು ನಾನು ಕೇಳ್ದಿರ ಅವ್ರಿಗೆ ಕಾಸು ಇಕ್ಕೊಂಡು ನಾನು ಸೀದಾ ನಮ್ಮ ಅಮ್ಮನ ಮನೆಗೆ ಬಂದುಬಿಡ್ತಾಯಿದ್ದೆ. ಅವಾಗ ನಮ್ಮಮ್ಮ ಹೊಡಿತಾಯಿದ್ರು, ಹೇಳ್ದಿರ ಮಾಡಿದಿರ ಏನಕ್ಕೆ ಬರ್ತೀಯಾ, ಹೇಳ್ಬಿಟ್ಟು ಬರಬೇಕು ಅಂತ. ಅವರು ಹಂಗೆ 2 ದಿನ 3 ದಿನ ಹೋಗಿಲ್ಲ ಅಂದರೆ ಫೋನ್ ಮಾಡಿ ಕೇಳೋರು. ನಮ್ಮ ಚಿಕ್ಕಪ್ಪ ಅವರು ಮನೆಗೆ ಬಂದಿಲ್ಲ, ಅಲ್ಲಿಗೆ ಬಂದವರು ಅಂತ. ಅವರು ಬಂದು ಮನೇಲಿ ಕೇಳೋರು. ಯಾಕಂದ್ರೆ ನಾನು ಎಲ್ಲಾನ ಹೋಗ್ಬಿಟ್ರೆ ಅವರು ಮೇಲೆ ಬರ್ತೈತೆ ಅನ್ನೋ ಕಾರಣಕ್ಕೆ ಅವ್ರು ಹೇಳೋರು.
ನನಗೆ ಅವಾಗ ಬೇಜಾರಾಗ್ತಾ ಇತ್ತು. ಊರಲ್ಲಿದ್ದರೆ ಚೆನ್ನಾಗಿ ನೋಡ್ಕೊಳಲ್ಲ ಜೊತೆಯಲ್ಲಿ, ಅವರು ಕರ್ಕೊಂಡೋಗಿ ನೋಡ್ಕೊತೀನಿ ಅನ್ನೋರು ನೋಡ್ಕೊಳಲ್ಲ. ಇನ್ನೇ ನಮ್ಮಮ್ಮ ಮನೆಗೆ ಬಂದರು ನನ್ನ ಮೇಲೇ ಚಾಡಿ ಹೇಳಿ ನಮ್ಮ ಅಣ್ಣ ಕೈಯಲ್ಲಿ ಓಡಿಸ್ತಾಯಿದ್ರು. ನನಗೆ ಇವಾಗ್ಲೂ ಸಂಬಂಧಿಕರು ಅಂದ್ರೆ ನನಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲು. ಆದರೂ ಹೇಳ್ಕೋಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಒಂದು ಇತ್ತು, ಶೇರ್ ಮಾಡ್ಕೊತಾ ಇದ್ದೀನಿ. 3 ತಿಂಗಳು ಅಲ್ಲಿದ್ದೆ. ಇನ್ನು ಮಿಕ್ಕಿರೋ ಅಷ್ಟು ದಿವಸನೂ 6ನೇ ಕ್ಲಾಸಲ್ಲಿ 3 ತಿಂಗಳು ಮಾತ್ರ ನಮ್ಮ ರಿಲೇಷನ್ನವ್ರ ಮನೆಯಲ್ಲಿದ್ದೆ. ಆಮೇಲೆ ಅದಾದಮೇಲೆ ನಾನು ಬಂದು ಬೇರೆ ಫ್ರೆಂಡ್ಶಿಪ್ ಮನೆಯಲ್ಲಿ ಅಷ್ಟು ನಾನು 6th ಮುಗಿಯೋವರೆಗೂ ಬೇರೆಯವ್ರ ಮನೆಯಲ್ಲೇ ಇದ್ದೆ. ನಮ್ಮ ರಿಲೇಟಿವ್ಸ್ ಅಲ್ಲ, ಅದು ಕ್ಲಾಸಲ್ಲಿ ಸ್ಕೂಲಲ್ಲಿ ಫ್ರೆಂಡ್ ಆಗಿರುವಂಥ ಅವ್ರ ಮನೆಯಲ್ಲಿ ನಾನಿದ್ದೆ. ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನಂಗೆ ಖುಷಿ ಐತೆ. ರಿಲೇಷನ್ಗಿಂತ ಬೇರೆ ಒಬ್ಬರು ಎಷ್ಟೋ ಬೆಸ್ಟು ಅಂತ ಅನಿಸೈತೆ. ರಿಲೇಷನ್ ಮನೇಲಿದ್ದವಾಗ ನಾನು ಊಟಕ್ಕೂ ಪರದಾಡಿದ್ದೀನಿ. ಏನಂತ ಹೇಳೋರಂದರೆ, ನಿನ್ಗೆ ಬೇರೆ ಸಪ್ರೇಟ್ ಊಟ, ನನಗೆ ಅವ್ರ ಮನೇಲಿ ಇಷ್ಟ ಆಗ್ತಾ ಇರಲಿಲ್ಲ, ನಿನ್ಗೆ ಸಪ್ರೇಟ್ ಊಟನ ನಾವು ಮಾಡೋಕ್ಕಾಗಲ್ಲ ಅಂತ ಡೈಲಿ ಮುದ್ದೆನೇ ಕೊಡ್ತಾಯಿದ್ರು. ರೈಸ್ ಮಾಡ್ತಾಯಿರಲಿಲ್ಲ, ವಾರಕ್ಕೊಂದ್ಸರಿ ರೈಸು. ಅವ್ರ ಮಕ್ಕಳನ್ನ ಒಂಥರ ನೋಡ್ಕೊಳೋರು, ನಮ್ಮನ್ನೇ ಒಂಥರ ನೋಡ್ಕೊಳೋರು. ಇನ್ನು ಶನಿವಾರ ಭಾನುವಾರ ಬಂದರೆ ನಾನು ಕೂಲಿಗೆ ಹೋಗ್ಬೇಕಾಗಿತ್ತು. ಏನಂದರೆ ರೋಜಾ ಹೂವು ಕೀಳೋಕ್ಕೆ, ರೋಜಾ ಹೂವು ಆಮೇಲೆ ರೋಜಾ ಪಾಟು ತುಂಬಕ್ಕೆ ಹೋಗ್ಬೇಕಾಗಿತ್ತು. ಇಲ್ಲಾಂದರೆ ಅವರು ಬೈಯೋರು. ಬಂದಿರೋ ಕಾಸು ಅವರೇ ತಗೊಳ್ಳೋರು. ನನಗೆ ಅವಾಗ ತುಂಬಾ ದುಃಖ ಆಗ್ತಾಯಿತ್ತು. ನಾನು ಕಷ್ಟಪಟ್ಟಿರೋ ಕಾಸು ನಾನು ತಿಂಡಿಗೆ ನನ್ನ ಖರ್ಚಿಗೆ ಏನಕ್ಕಾದ್ರೂ ಇಟ್ಕೋಬೇಕು ಅನ್ನೋ ಟೈಮಲ್ಲಿ ಅವರು ನನ್ನ ಹತ್ರ ದುಡ್ಡು ಇಸ್ಕೊಂಡ್ಬಿಡ್ತಾಯಿದ್ರು. ಆಮೇಲೆ ಅವ್ರ ಮನೆಗೆ ಬಂದು ನಾನು ಬೆಳಗ್ಗೆ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಮತ್ತು ಅವರು ಬಟ್ಟೆಗಳು ಸಮೇತ ನಾನು ಒಗಿಬೇಕಾಗಿತ್ತು. ನಮ್ಮಪ್ಪ ನಮ್ಮಮ್ಮನ ಜೊತೆಲಿ ಏನು ಹೇಳೋರಂದರೆ, ಕೆಲಸ ಮಾಡ್ತಾರೆ ಅಂತ ಹೇಳೋರು, ಇಂಥ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇರಲಿಲ್ಲ. ಎಲ್ಲ ಕೆಲಸ ಅವ್ರ ಮನೆಯಲ್ಲಿ ನಾನೇ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನನಗೆ ಇವಾಗೂ ನೆನಪೈತೆ. ಇವಾಗೂ ಕೆಲವೊಬ್ಬರು ನೋಡಿದವಾಗ ನಾನು ಯಾರ ಜೊತೆಗೂ ಮಾತಾಡೋಕ್ಕೆ ಹೋಗಲ್ಲ. ನನಗೆ ಫಸ್ಟ್ ಆಗಿರುವಂಥ ಅನುಭವ ನನಗೆ ತುಂಬ ನೆನಪಾಯ್ತದೆ. ಅವೆಲ್ಲ ರಿವೈಂಡ್ ಆಯ್ತಾ ಇರ್ತೈತೆ ನನ್ನ ಮೈಂಡಲ್ಲಿ. ಇವಾಗೂ ಅವ್ರು ನೋಡಿದವಾಗ ಮಾತಾಡಬೇಕಂತ ನನಗೆ ಮನಸ್ಸು ಬರಲ್ಲ, ಮಾತಾಡೋದು ಇಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಹೋಗಿ ಹಾಲು ಹಾಕ್ಸ್ಕೊಬರ್ಬೇಕು, 6:30ಕ್ಕೆ. ಇಲ್ಲಾಂದರೆ ಅವ್ರು ಬೈತಾರೆ. ಹಾಲು ಕರಿಯೋದು, ಹಾಲು ಹಾಕೋರು ಲೇಟ್ ಮಾಡಿದ್ರು ಯಾಕೆ ಇಷ್ಟು ಲೇಟು ಅಂತ ಬೈಯೋರು. ಒಂದೊಂದು ಸರಿ ಹೊಡೆದಿರೋದು ಐತೆ, ಆದರೆ ಹೇಳ್ಕೊಳಕ್ಕಾಗಲ್ಲ. ನಮ್ಮ ಮನೇಲಿ ಹೇಳಿದ್ರೆ ನಿಮ್ಮ ಫ್ಯೂಚರು ಇದೊಂದು ವರ್ಷ ಓದ್ಬಿಡು ಅನ್ನೋರು. ಹಂಗಾಗಿ ನಾನು ಹೇಳ್ದಿರ ಮಾಡ್ದಿರ ನಮ್ಮಪ್ಪ ಅವ್ರ ರಿಲೇಷನ್ನವ್ರಿಗೆ ಯಾರಿಗೂ ಹೇಳ್ದಿರ ನನ್ನ ಫ್ರೆಂಡ್ಶಿಪ್ ಮನೇಲಿ ಅಷ್ಟು ದಿನ ಇದ್ದೆ. ಅವ್ರು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡವ್ರೆ. ನನಗೆ ಅದೊಂದು ಖುಷಿ. ಅಂದರೆ ಅವರಿಂದ ನಾನು 6ನೇ ಕ್ಲಾಸು ಕಂಟಿನ್ಯೂ ಎಂಡಿಂಗು ಮಾಡ್ದಂಗೆ ಆಯಿತು. ಇನ್ನು ನಮ್ಮಪ್ಪ ಅಷ್ಟೇ ಹುಷಾರಿರಲಿಲ್ಲ ಪಾಪ. ನಾನು ಒಂದು ದಿವಸದಲ್ಲಿ ಈ 3 ತಿಂಗಳು ರಿಲೇಷನ್ನಲ್ಲಿ ಮನೇಲಿದ್ದೆ ಅಂತ ಹೇಳಿದ್ನಲ್ಲ, ಆವಾಗ ನಾವು ಊರಿಗೆ ಬಂದಿದ್ದೆ ನಮ್ಮಮ್ಮ ಮನೆಗೆ. ಅಲ್ಲಿಂದ ಹೋಗ್ಬೇಕಂದ್ರೆ ಒಂದು ದೊಡ್ಡ ಘಟನೆ ನಡೆದು. ತುಂಬ ಮಳೆ. ನಾವು ಒಂದು ಊರಲ್ಲಿ ಹಳ್ಳಿಯಲ್ಲಿ ಇಳ್ಕೊಂಡಿದ್ದೀರಿ ಬಸ್ ಹೋಗಿ. ರಿಲೇಷನ್ ಎಲ್ಲ ಗಾಡಿಗಳಲ್ಲಿ ಓಡಾಡ್ತವ್ರೆ. ನೈಟ್ 7 ಕಾಲಾಗಿತ್ತು ಬಸ್ಗೆ ಹೋಗೋಷ್ಟರೊಳಗಡೆ. ಇಲ್ಲಿಂದ ನಾವು ಬೆಂಗಳೂರಿಂದ ತಮಿಳ್ನಾಡು ಕಳ್ಳಿಗೆ ಹೋಗೋಷ್ಟರೊಳಗೆ 7 ಕಾಲಾಗಿತ್ತು. ನಮ್ಮಪ್ಪ ಮಳೆ ಅಂದರೆ ಫುಲ್ಲು ಮಳೆ, ಜೋರು ಮಳೆ. ಇನ್ನು ಊರ್ಗೆ ನಡ್ಕೊಂಡು ಹೋಗ್ಬೇಕು. ಆ ಊರು ಕಳ್ಳಿಗೆ ಬಸ್ ಇಲ್ಲ. ನಮ್ಮಪ್ಪ ಯಾವ ಥರ ಕಷ್ಟಪಟ್ಟವ್ರಂದರೆ, ಆ ಒಂದು ಮಳೆ ಬಂದರೆ ನೆನಪಾಗ್ತೈತೆ. ನಮ್ಮಪ್ಪ ನನಗೆ ಅವರು ಹಾಕ್ಕೊಂಡಿರೋ ಲುಂಗಿ ನನ್ನ ಕೆಳಗಡೆ ಮಲ್ಗಕ್ಕೆ, ಮತ್ತು ಅವರು ಹಾಕ್ಕೊಂಡಿರುವಂಥ ಟವಾಲು ನನಗೆ ಹೊಚ್ಸಿದ್ದಾರೆ. ಒಂದು ಅಂಗಡಿ ಹತ್ರ ಮಲಗಿದ್ರೆ ನೈಟ್ ಫುಲ್ಲು. ನಮ್ಮಪ್ಪ ಚಳಿಯಲ್ಲಿ ಎಷ್ಟು ಇದು ಮಾಡವ್ರಂತ ನನಗೆ ಮಾತ್ರ ಗೊತ್ತು. ಆವಾಗ ಅಷ್ಟು ರಿಲೇಷನ್ ಇದ್ದರು. ನೀವು ಬೆಳಗ್ಗೆಗೆ ಬನ್ನಿರಿ, ಇಷ್ಟೊತ್ತಾಗಲ್ಲ, ಆನೆಗಳ ಕಾಟ, ಇಬ್ಬಿಬ್ಬರು ಮೂವರು ಹೋಗ್ತಾಯಿದ್ದೀರಿ ಗಾಡಿಯಲ್ಲಿ ಜಾಗ ಇಲ್ಲ ಅಂತ ಹೇಳಿರೋ ಮಾತುಗಳು ಇವಾಗೂ ಐತೆ. ನನ್ನ ಕಣ್ಣು ಮುಂದೆನೇ ಐತೆ. ಆ ಊರಿಗೆ ಹೋಗೋಷ್ಟ್ರ ಒಳಗಡೆ ನನಗೆ ಆ ಘಟನೆ ತುಂಬ ನೆನಪಾಯ್ತೈತೆ. ನಮ್ಮಪ್ಪ ನಮ್ಮಮ್ಮ ತುಂಬ ಕಷ್ಟಪಟ್ಟು ಸಾಕವ್ರೆ. ಎಲ್ಲರಿಗೂ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟಿನೇ ಸಾಕಿರೋದು. ನಮ್ಮಪ್ಪನಿಗೆ ತುಂಬ ಹುಷಾರಿದ್ದಿರಲಿಲ್ಲ. ಅಮ್ಮ ಕಷ್ಟಪಟ್ಟು ಸಾಕಿದ್ರು. ಕೆಲವು ರಿಲೇಷನ್ನು ಈ ಥರ ಸಿಚುವೇಷನ್ನಲ್ಲಿ ನನಗೆ ಸ್ಕೂಲ್ ಓದೋಕ್ಕೂ ಇಷ್ಟನೇ ಇರಲಿಲ್ಲ. ಅವರು ಕೊಡೋ ಬಾಧಿಕ ನನಗೆ ಅವ್ರ ಮನೇಲಿ ಇರಬೇಕು, ಅವ್ರ ಜೊತೆಯಲ್ಲಿ ಇರಬೇಕು ಅಂತ ಇಷ್ಟನೇ ಆಗ್ತಾ ಇರಲಿಲ್ಲ. ತುಂಬ ಕಷ್ಟ ಅನುಭವಿಸಿದ್ದೀನಿ 6th. ಯಾವ ರಿಲೇಷನ್ನು ನಂಬಾರ್ದು. ರಿಲೇಷನ್ ಅಂದರೆ ನನಗೆ ಇಷ್ಟನೂ ಇಲ್ಲ ಫಸ್ಟ್ ಆಫ್ ಆಲು. ಇವಾಗಲೂ ಇಷ್ಟ ಇಲ್ಲ ನನಗೆ. ಅಷ್ಟು ಕಷ್ಟದಿಂದ ಬಂದಿದ್ದೀನಿ.
ಆ 6ನೇ ಕ್ಲಾಸ್ ಆದಮೇಲೆ ಇನ್ನು ಕಂಟಿನ್ಯೂ ನಮ್ಮ ಅಕ್ಕ ಮನೇಲಿ, ದೊಡ್ಡ ಅಕ್ಕ ಮನೇಲಿ 7ನೇ ಕ್ಲಾಸಿಂದ ನಾನು 10th ಇದ್ದೆ. ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನಾನು ಎಷ್ಟೋ ಸರಿ ನಾನು 6th ತುಂಬ ಚಕ್ಕರ್ ಹೊಡೆದಿದ್ದೀನಿ. ಸ್ಕೂಲ್ಗೆ ಹೋಗೋಕೆ ಇಷ್ಟ ಇರಲಿಲ್ಲ, ಊಟ ಎದ್ದಿರಲಿಲ್ಲ, ಇನ್ನು ಅವ್ರು ಮಾಡೋ ಗಂಟ ಕಾಯಬೇಕು, ಊಟ ಬೇಕು ಅಂತ ಕೇಳಂಗೂ ಇರಲಿಲ್ಲ. ನಮ್ಮಪ್ಪ ನಮ್ಮಮ್ಮನ ಮುಂದೆ ಚೆನ್ನಾಗಿ ಮಾತಾಡೋರು, ಚೆನ್ನಾಗಿರೋರು. ಅವರು ಅದು ಇದು ತಂದುಕೊಟ್ಟವಾಗ ಚೆನ್ನಾಗಿ ನೋಡ್ಕೊತೀರಿ ಅಂತ ಹೇಳೋರು. ಆದರೆ ನಮ್ಮಪ್ಪ ನಮ್ಮಮ್ಮ ಇರೋಷ್ಟವರೆಗೂ ಮಾತ್ರ. ನಮ್ಮಪ್ಪ ನಮ್ಮಮ್ಮ ಮತ್ತೆ ನಾನು ಬಿಟ್ಬಿಟ್ಟು ಅವ್ರು ರಿಟರ್ನ್ ಬೆಂಗಳೂರಿಗೆ ಹೋದವಾಗ ನಾನು ಸೇಮ್ ಅದೇ ಸಿಚುವೇಷನ್ನಲ್ಲೇ ನೋಡೋರು. ಅದಕ್ಕೆ ಹೇಳೋದು, ಬೇರೆ ಒಬ್ಬರ ಮನೇಲಿ ಮಾತ್ರ ಯಾವತ್ತೂ ಬೇಕಾದರೆ ಹಾಸ್ಟ್ಲಲ್ಲಿ ಇಟ್ಬಿಡ್ರಿ, ಪಿ ಜಿಯಲ್ಲಿ ಇಟ್ಬಿಡ್ರಿ, ಮಕ್ಕಳನ್ನ ಮಾತ್ರ ರಿಲೇಷನ್ ಮನೆಗೆ ಮಾತ್ರ ಯಾವತ್ತೂ ಬಿಡಬಾರ್ದು. ಯಾಕಂದರೆ ಅಪ್ಪ ಅಮ್ಮ ಇದ್ದಾಗ ಒಂಥರ ನೋಡ್ತಾರೆ, ಅಪ್ಪ ಅಮ್ಮ ಅವ್ರ ಊರಿಗೆ ಹೋದ್ಮೇಲೆ ಒಂಥರ ನೋಡ್ತಾರೆ. ನನ್ನ ಅನುಭವದ ಮಾತುಗಳಿವು. ಇನ್ನೊಂದು, ನನಗೆ ಅಮ್ಮನ ಬಿಟ್ಟು ಇರೋಕ್ಕೆ ಇಷ್ಟ ಇರಲಿಲ್ಲ. ಅವಾಗ ನಮ್ಮಮ್ಮನ ಬಿಟ್ಟು ಇರೋಕ್ಕೆ ಇಷ್ಟನೇ ಇರಲಿಲ್ಲ. ನಾನು ಓದಬೇಕು ಅನ್ನೋ ಕಾರಣಕ್ಕೆ ನಮ್ಮಮ್ಮ ಅವ್ರ ಮನೇಲಿ ಹಾಕಿದ್ರು. ಯಾಕಂದರೆ ನಾನು ಓದಿರೋದು ತೆಲುಗು, ನಮ್ಮಮ್ಮ ಓದಿದ್ದು ಕರ್ನಾಟಕ. ಹಂಗಾಗಿ ಆ ಥರ ಬಿಟ್ಟರು. 7th ಬಂದು ನಮ್ಮ ಅಕ್ಕ ಮನೆಯಲ್ಲೇ ಓದಿದೆ, SLC ಗಂಟ. ಅವ್ರು ಚೆನ್ನಾಗಿ ನೋಡ್ಕೊಂಡ್ರು. ನಾನೊಂದೇ ರಿಕ್ವೆಸ್ಟ್ ಏನಂದರೆ, ಅಪ್ಪ ಅಮ್ಮನ ಮನೆಯಲ್ಲಿ ಎಷ್ಟೇ ಕಷ್ಟ ಆದರೂ, ಎಷ್ಟೇ ಏನಾದರೂ ನೀವು ನೋಡ್ಕೊರಿ. ಅಪ್ಪ ಅಮ್ಮನ್ಗೆ ಹೇಳೋ ಒಂದು ಮಾತು, ಬೇರೆಯವ್ರ ಮನೆಗೆಲ್ಲ ಬಿಡೋಕ್ಕೆ ಹೋಗ್ಬೇಡ್ರಿ, ನಿಮ್ಮ ಥರ ಅವ್ರು ನೋಡ್ಕೊಳಲ್ಲ. ಇದೊಂದು ಮಾತು. ಈ ವ್ಲಾಗ್ ಇಷ್ಟಕ್ಕೆ ಮುಗಿತಾ ಇದ್ದೀನಿ. ಮತ್ತೆ ಕಂಟಿನ್ಯೂ ಮಾಡ್ತೀನಿ. ತುಂಬ ಬೇಜಾರಾಯಿತು. ಇನ್ನೂ ಕೆಲವೊಂದು ತುಂಬ ಖರಾಬಾಗಿರೋ ಘಟನೆಗಳಿವೆ, ನಾನು ನಿಮ್ಗೆ ತಿಳಿಸ್ತೀನಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಪೋರ್ಟ್ ಮಾಡಿಲ್ಲೋ ಹೋಗಿ ನೋಡಿ. ಎಲ್ಲ ತಾಯಿ ತಂದರಿಗೂ ನಾನು ಒಂದು ಮಾತು ಹೇಳ್ತೀನಿ, ಯಾವ ರಿಲೇಷನ್ ನಂಬಿ ನಿಮ್ಮ ಮಕ್ಕಳನ್ನ ಯಾರ ಮನೆಗೂ ಬಿಡೋಕ್ಕೆ ಹೋಗ್ಬೇಡ್ರಿ. ಇನ್ನೊಂದು, ತಾಯಿ ಮಕ್ಕಳ ಬಾಂಧವ್ಯ ತುಂಬಾ ಐತೆ. ಆ ತಾಯಿ ಮಕ್ಕಳ ಬಾಂಧವ್ಯ ದೂರ ಮಾಡಬೇಡ್ರಿ. ಅವರು ಓದಲಿ ಓದ್ದಿರೇ ಇರಲಿ, ಅದು ಸೆಕೆಂಡ್ರಿ. ಆದರೆ ಅಮ್ಮನ ಬಿಟ್ಟಿರೋಕ್ಕಂತೂ ಮಕ್ಳಿಗೆ ಸಾಧ್ಯನೇ ಇಲ್ಲ. ತುಂಬ ಕಷ್ಟ ಅನ್ನಿಸ್ತೈತೆ. ನೀವು ಕೊಡೋ ಪ್ರೀತಿ ಬೇರೆ ಒಬ್ರಿಗೆ ಕೊಡಲ್ಲ. ಅವರು ನೋಡ್ಕೊಳೋ ಥರ ನಾಟಕ ಮಾಡ್ಬೋದು ಅಷ್ಟೇ ನಿಮ್ಮ ಮುಂದೆ. ನೀವು ಮತ್ತೆ ನಿಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ಬಂದವಾಗ ಆ ಮಕ್ಳಿಗೆ ಮಾತ್ರ ಗೊತ್ತಾಯ್ತದೆ ಆ ನೋವು ಏನು ಅನ್ನೋದು. ಅದೊಂದು ಪ್ಲೀಸ್ ಇದು ಮಾಡ್ಕೊಳ್ಳಿ, ನಾನು ರಿಕ್ವೆಸ್ಟ್ ಮಾಡೋದು. ಯಾರ ಹತ್ರನೂ ನಿಮ್ಮ ಮಕ್ಕಳನ್ನ ಬಿಡೋಕ್ಕೆ ಹೋಗ್ಬೇಡ್ರಿ. ನಾನು ಅನುಭವ ಆಗಿರೋಂಥ ಮಾತುಗಳು. ಇದು ಪಾರ್ಟ್ 1. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾನು ಏನು ಅಂತ ತಿಳಿಸ್ಕೊಡ್ತೀನಿ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. 6ನೇ ಕ್ಲಾಸ್ ಆದಮೇಲೆ ಅದನ್ನು ನಾನು ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನೋಡಿ ಎಲ್ಲರೂ ಶೇರ್ ಮಾಡಿ ಪ್ಲೀಸ್. ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಈ ವಿಡಿಯೋಕ್ಕೆ ತುಂಬಾ ವ್ಯೂಸ್ ಬರ್ತೈತೆ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.